ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆಯಿಂದ 4 ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಯಾಕೆ ನಮ್ಮ ಚಾನಲಲ್ಲಿ ಬರೋ ವಿಡಿಯೋಸ್ ಇಷ್ಟ ಆಗ್ತಾಯಿಲ್ಲ? ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ಹಾಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊತೀರಾ. ವಿಡಿಯೋ ಚೆನ್ನಾಗಿಲ್ಲ ಅಂತಂದರೆ ಹೇಳಿ, ಬೇರೆ ಕಂಟೆಂಟ್ ಆದರೂ ತೊಗೊಳ್ಳೋಣ. ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ನೋಡಿ, ಇದರಲ್ಲಿ ವೀಡಿಯೋಸ್ ಚೆನ್ನಾಗಿ ಬರ್ತಾಯಿದೆ ನೋಡಿ, ನೀವು ಫ್ರೀಯಾಗಿದ್ದಾಗ ಅಂತ ಹೇಳಿ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾತ್ರ ಮಾಡ್ಕೊಬೇಡಿ. ದೇವಮ್ಮ, ಏನಾಯ್ತು ಅಮ್ಮ ಸಂಗೀತಕ್ಕೆ? ಹಾಂ ಅಖಿಲಮ್ಮ, ಸಂಗೀತ ಪ್ರೆಗ್ನೆಂಟ್ ಅಖಿಲಮ್ಮ. ಅಯ್ಯೋ ದೇವಮ್ಮ, ಹಿಂಗಿದೆ ನಿಂಗೆ ಹೇಳ್ತಾ ಇದ್ದೀರಾ? ಮೊನ್ನೆ ಇವಳು ಮಕ್ಕಳಾಗ್ದಿದ್ದಂಗೆ ಆಪ್ರೇಷನ್ ಮಾಡಿಸ್ಕೊಂಡಲ್ಲ, ನಾನು ಬಂದಿದ್ನಲ್ಲ ಅವತ್ತು. ಕರೆಂಟ್ ಆಪ್ರೇಷನ್ ಅಂತ ಮಾಡಿಸ್ಕೊಂಡಿದ್ದಿದ್ವ, ಅದೆಲ್ಲ ಸಕ್ಸಸ್ ಆಗಿಲ್ಲ ಅಖಿಲಮ್ಮ. ಪ್ರೆಗ್ನೆಂಟ್ ಇವಾಗ. ಹೌದಾ? ಹೋಗ್ಲಿ ಬಿಡಮ್ಮ, ಯಾವುದೋ ಒಂದು ಆಗಿದ್ದಾಗಲಿ. ಇಲ್ಲ ಅಖಿಲಮ್ಮ, ಮಗುನ ತೆಗಿಬೇಕು ಅಂತ ಅಂದ್ಬಿಟ್ಟು ಸಂಗೀತಮ್ಮನ ಗಲಾಟೆ ಮಾಡ್ತಾವಳೆ. ನಾನು ಸಮಾಧಾನ ಮಾಡಿ ಹೋಗಿ ಮಲಗಿಸಿದ್ದೀನಿ, ನನಗೆ ಮಲ್ಕೊಂಬರಷ್ಟೊತ್ತು ಅಂತ. ಯಾಕಂತ ಮಗುನ್ ತೆಗಿಯೋದು? ಬೇಡ ಆಗ್ಲಿ ಯಾವ್ದಾನ ಒಂದು ಮಗು ಆಗ್ಬೇಕು. ಒಂದೇ ಮಗು ಇದ್ರೆ ಆತದ? ಆಗ್ಬೇಕು. ಆಗ್ಲಿ, ಸುಮ್ಮನೆ ಅವಳು ಹೇಳ್ದಂಗೆಲ್ಲ ನಾವು ಕುಣಿಯಕ್ಕಾಗಲ್ಲ. ಅತ್ತೆ, ಬಬ್ಲುನ್ ಕರ್ಕೊಂಬಂದಿಲ್ಲ ಅತ್ತೆ? ಸಿಂಚು, ಆ ಬಬ್ಲು ಕತೆ ಯಾಕೆ ಹೇಳ್ತೀಯಮ್ಮ? ಯಾಕೆ ಹೇಳ್ತೀಯ? ಹೋಗು. ಬಬ್ಲು ಕಾಣಿಸ್ತಾ ಇಲ್ಲಮ್ಮ, ಎಲ್ಲೋಗೋ ನಮ್ಮ ಮಗು ಗೊತ್ತಾಗ್ತಾ ಇಲ್ಲ. ಇದೇನು ಅಮ್ಮ ಹಿಂಗೆ ಹೇಳ್ತಾ ಇದೆಯಾ? ಬಬ್ಲು ಕಾಣಿಸ್ತಾ ಇಲ್ಲ. ಹ್ಞೂ ಹಾಕಿಲ್ಲಮ್ಮ, ಏನೋ ಸೀಬೇಕಾಗಿ ಕಿತ್ಕೊಂಬತ್ತೀನಿ ಅಂತ ತೋಟಗಳ ಕಡೆ ಹೊರಟೋಗ್ಬಿಟ್ಟವನೆ. ಹುಡುಕಿ ಸಾಕಾಗೋಯ್ತು. ದ್ಯಾವಪ್ಪನೂ ರಾಜಪ್ಪನೂ ಇಬ್ರು ಹುಡುಕ್ತಾವ್ರೆ ಬೆಳಗ್ಗೆಯಿಂದ. ರಾಜಪ್ಪನ್ ಬಂದು ಇಲ್ಲ ಬಬ್ಲು ಸಿಕ್ಕಿಲ್ಲ ಅಂತ ಹೇಳಿದ್ನು. ಸಂಗೀತ ಹಂಗೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಲು. ಹಾಸ್ಪಿಟ್ಲಿಗೆ ಎತ್ಕೊಂಡ್ಬಂದು ಇಲ್ಲಿ ಹಾಸ್ಪಿಟ್ಲಿಗೆ ಬಿಟ್ಬಿಟ್ಟು ತಿರ್ಗಾ ಹೋದ್ರು ಅಖಿಲಮ್ಮ ಹುಡ್ಕಕ್ಕ. ಮಗು ಎಲ್ಲವನೇ ಅನ್ನೋದೇ ತಿಳಿತಾ ಇಲ್ಲಮ್ಮ. ಎಲ್ಲ ಕಡೆ ಹುಡ್ಕವ್ರೆ, ಏನ್ ಮಾಡ್ಬೇಕಂತ ದಿಕ್ ತೋಚಿಲ್ಲ. ಇದೇನ್ ದೇವಮ್ಮ ಹಿಂಗೆ ಹೇಳ್ತಾ ಇದೆಯಾ? ಹಾಂ, ನಾನು ಅವಾಗೆ ಫೋನಾಗ ಕೇಳಿದಾಗ ಮನೆಗವನು ಅಂತ ಹೇಳ್ದೆ ತಾನೆ? ಹ್ಞೂ ಅಖಿಲಮ್ಮ, ಇನ್ಯಾಕ ಹೇಳಿ ಗಾಬರಿ ಇಕ್ಸೋದು ಅಂತ ಬಂದ್ಮೇಲೆ ಹೇಳೋಣ ಅಂತ ಹಂಗೆ ಕಲ್ದಿರಾಗೋಗ್ಬಿಟ್ನ ಅಖಿಲಮ್ಮ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವೆಲ್ಲ ಇದೇ ಥರ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ್ರೆ ನನಗೆ ವಿಡಿಯೋ ಮಾಡೋಕ್ಕೆ ಮನಸ್ಸಿರಲ್ಲ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತೊಗೊಂಡು ವೀಡಿಯೋಸ್ ಮಾಡ್ತೀನಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಸಂಗೀತಕ್ಕ, ಏಯ್ ಸಂಗೀತಕ್ಕ, ಎದ್ದೇಳೆ. ಅಮ್ಮ, ಸಿಂಚು, ಬಬ್ಲು ಇಲ್ಲ. ಸಿಂಚು ಬಬ್ಲು ಹುಡುಕೊಡೆ. ಬಬ್ಲು ಬೇಕು ಸಿಂಚು ನನಗೆ. ಎಲ್ಲದನ್ನ ಏನೋ ಮಗು ಗೊತ್ತಾಗ್ತಿಲ್ಲ. ಸಿಂಚು ನಿನ್ ಕೈ ಮುಗಿದು ಕೇಳ್ಕೊಂತೀನಿ ಸಿಂಚು, ನನ್ನ ಮಗನ ಹುಡುಕೊಡೆ ಸಿಂಚು. ಎಲ್ಲವನೋ ಏನೋ ನನ್ನ ಮಗನ್ ಸಿಂಚು. ಬರೀ ಕಾಲಾಗ ಹೋಗೋನ್ ಸಿಂಚು, ಕಾಲಿಗೆ ಚಪ್ಪಲಿ ಕೂಡ ಇಲ್ಲ. ಎಲ್ಲ ಕಡೆ ಹುಡುಕಿದ್ರಂತೆ, ಸಿಗ್ಲಿಲ್ಲಂತೆ. ಸಿಂಚು, ಅಮ್ಮ ನನ್ನ ಮಗನ ಹುಡುಕೊಡಮ್ಮ, ನನ್ನ ಮಗನ್ ಬೇಕಮ್ಮ. ಅಲ್ಬೇಡ ಸುಮ್ಮನೆ ಅಕ್ಕ, ಅಲ್ಬೇಡ ನೀನು. ನಾನಿದ್ದೀನಲ್ಲ, ಬಬ್ಲುನ್ ಕರ್ಕೊಂಬಂದು ನಿನ್ನ ಮುಂದೆ ನಿಲ್ಲಿಸ್ತೀನಿ. ಯಾಕೆ ಹೇಳ್ತಾ ಇದೆಯಕ್ಕ? ಅಲ್ಬೇಡ ಸುಮ್ಮನೆ ಇರು. ಅಖಿಲಮ್ಮ, ಮನೆಗಂತ ಕರ್ಕೊಂಡೋಗ್ರಿ ಅಂತ ಹೇಳಿದ್ರು ಡಾಕ್ಟ್ರು. ಹೋಗೋಣ ನಿನ್ನಮ್ಮ? ಹ್ಞೂ ಆಯ್ತು ತಮ್ಮ, ಹೋಗೋಣ ನಡೀರಿ. ಅಕ್ಕ ಬಾ, ಮನೆಗೆ ಹೋಗೋಣ ಬಾ. ಎದ್ದೇಳು, ನಾನು ಹುಡ್ಕೊಂಬಂದು ಕೊಡ್ತೀನಲ್ಲ. ನನ್ನ ಮೇಲೆ ನಂಬಿಕೆ ಇಲ್ಲ ನಿನಗೆ? ಹಾಂ, ಎದ್ದೇಳು. ಅಮ್ಮ, ವಿಜಯ್ ಬಬ್ಲು ಕಾಣಿಸ್ತಾ ಇಲ್ಲ. ವಿಜಯ್ ಎಲ್ಲೋದ್ನ ಗೊತ್ತಿಲ್ಲ. ವಿಜಯ್ ಬಬ್ಲು ಹುಡುಕೊಡು. ವಿಜಯ್ ಬಬ್ಲುನ ನನ್ನ ಮಗನ ನನ್ನ ಹತ್ರ ಕರ್ಕೊಂಬಂದ್ಬಿಡು. ವಿಜಯ್ ಯಾವಾಗಲೂ ಜಾನು ಅಂತ ಬಡ್ಕೊತ ಇದ್ದ, ದಿನಕ್ಕೊಂದು 100 ಸತಿ. ವಿಜಯ್ ನನ್ನ ಮಗನ ತಂದು ಬಿಟ್ಬಿಡು. ವಿಜಯ್ ಎಲ್ಲವನ್ನೂ ಹುಡುಕೊಡು. ವಿಜಯ್ ನನ್ನ ಮಗನ. ಎಲ್ಲದನ್ನ ಏನೋ ಗೊತ್ತಿಲ್ಲ. ವಿಜಯ್ ಮಗುಗೆ ಎಷ್ಟು ಹೊಟ್ಟೆ ಹಸ್ತೈತೋ, ಎಷ್ಟು ನೀರು ತಾವ್ರಾಗೋಯ್ತೋ, ಎಷ್ಟು ಅಳ್ತಾವನೋ, ಯಾರು ಕಾಣಿಸ್ತಿದ್ದಕ್ಕೆ. ವಿಜಯ್ ನನ್ನ ಮಗನ ಕರ್ಕೊಂಬಂದ್ಬಿಡು. ವಿಜಯ್. ಅಕ್ಕ ಅಳ್ಬೇಡ ಸುಮ್ಮನೆರು, ನಾವು ಕರ್ಕೊಂಬರ್ತೀರಿ ಬಬ್ಲುನ. ಅಳ್ಬೇಡ, ಬಾ ಮನೆಗೆ ಹೋಗೋಣ ಬಾ. ಡಾಕ್ಟ್ರು ಕರ್ಕೊಂಡೋಗ್ರಿ ಅಂತ ಹೇಳಿದ್ರು. ಬಾಕ ಹೋಗೋಣ. ಅಳ್ಬೇಡ ನೀನು, ನಾವು ಕರ್ಕೊಂಬರ್ತೀರಿ ಬಬ್ಲುನ. ಎಲ್ಲಿದ್ರು ಕರ್ಕೊಂಬರ್ತೀರಿ. ಅಳ್ಕೊಳ್ತು ನೀನು, ಸುಮ್ಮನೆ ಇರು. ನಂಗೇನು ಗೊತ್ತಾಗ್ತಾ ಇಲ್ಲ ವಿಜಯ್, ನಂಗೇನು ಗೊತ್ತಾಗ್ತಾ ಇಲ್ಲ. ಬಬ್ಲು ಎಲ್ಲವನು ಅಂತ ಗೊತ್ತಾಗ್ತಾ ಇಲ್ಲ ವಿಜಯ್. ಎಷ್ಟು ಕರೆದ್ರು ಇಲ್ಲ ಅಮ್ಮ, ನಾನು ಹೋಗ್ಬೇಕಂತ ಹೊರಟೆ ಹೋಗ್ಬಿಟ್ಟ. ಹಿಂಗಾಗುತ್ತೆ ಅಂತ ಮುಂಚೆನೆ ಗೊತ್ತಿದ್ರು ನನ್ನ ಮಗುನ ಆಚೆನೆ ಬಿಡ್ತಾ ಇರಲಿಲ್ಲ ವಿಜಯ್. ಎಷ್ಟು ಹೇಳ್ತಾಯ್ತು ಮಗು. ಮೊದಲೇ ಎಲ್ಲ ಆಗೋದು ನಮ್ಗೆ ಗೊತ್ತಾಗೋಂಗಿದ್ರೆ ಪ್ರಪಂಚ ನಂಗೋ ಇರ್ತಾಯ್ತಕ್ಕ.
ಅದೆಲ್ಲ ಹಣೆ ಬರಕ್ಕ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕು. ನೀನು ಅಳ್ಬೇಡ, ಸುಮ್ಮನೆ ಇರು, ಅಳ್ಬೇಡ. ಬಾ ಮನೆಗೆ ಹೋಗೋಣ, ಬಾ. ಡಾಕ್ಟ್ರು ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಬಾ ಅಮ್ಮ. ಅಕ್ಕನ ನೋಡ್ಕೊತಾ ಇರು, ನಾನು ವಿಜಯನ ತೋಟದ ಕಡೆ ಓಡ್ ಬರ್ತೀರಿ. ಸರಿನಮ್ಮ, ಆಯಿತು. ಅಮ್ಮ, ಈ ಮಗು ಬೇಡಮ್ಮ, ತೆಗಿಸ್ಬಿಡಮ್ಮ. ಬಬ್ಲು ಅವನೇ, ಜ್ಯೋತಿ ಅವಳೆ, ಅವ್ರಿಬ್ಬರನ್ನೇ ನೋಡ್ಕೊಂಡಿರ್ತೀನಮ್ಮ. ಸಾಕಮ್ಮ, ನಂಗೆ ಮಕ್ಳೇನು ಬೇಡಮ್ಮ. ಅಮ್ಮ, ನೀನೇನೋ ಯಜಮಾನ್ರು ಕೇಳ್ಬಿಟ್ಟು ಒಪ್ಸಮ್ಮ. ಅವ್ರು ಒಪ್ತಾ ಇಲ್ಲ. ಇರ್ಲಿ ಸುಮ್ಮನೆರಮ್ಮ, ಇರ್ಲಿ ಸುಮ್ಮನೆರು. ಯಾರನ್ನೂ ಈ ಕಾಲದಾಗ ನಂಬಕ್ಕಾಗಲ್ಲ. ಇನ್ನೊಂದು ಮಗು ಆಸರೆ ಇರಲೇಬೇಕು. ಇರ್ಲಿ ಸುಮ್ಮನೆರು. ಯಾಕೆ ತಗ್ಸೋದು ಆಗಿರೋ ಮಗುನ? ನಿಂಗೇನು ಬುದ್ಧಿ ಆಯ್ತಾ? ಹಾಂ, ಏನೂ ಬೇಡ, ಇರ್ಲಿ ಸುಮ್ಮನೆರು. ನಿಂಗೆ ಸಾಕಕ್ಕೆ ಕಷ್ಟ ಆದರೆ ನನಗೆ ಕೊಡು, ನಾನು ಸಾಕೊಡ್ತೀನಿ ನಿಂಗೆ. ಮಗು ಬೇಡ ಅಂತ ಮಾತ್ರ ಅನ್ಬೇಡಮ್ಮ, ಹೊಡಿತೀನಿ ನಿಂಗೆ ಹಂಗೆಲ್ಲ ಮಾತಾಡಿದ್ರೆ. ಅಲ್ಲಮ್ಮ, ಬಬ್ಲು ಅವನೇ, ಜ್ಯೋತಿ ಅವಳೆ, ಅದಕ್ಕೆ ನಾನು ಹೇಳಿದೆ. ಬಬ್ಲು ಅವನೇ ಸಾಕು, ನಂಗೆ ಅವನೊಬ್ಬನೇ ಅಮ್ಮ. ನಂಗೆ ಇನ್ನು ಮಕ್ಕಳು ಬೇಡಮ್ಮ. ನಿನಗಂತ ಒಂದು ಮಗು ಬೇಡನೇ? ಹಿಂಗೆ ಇದ್ಬಿಡ್ತೀಯ ನೀನು? ಯಾವಾಗಲೂ ಬೇರೆಯವ್ರ ಮಕ್ಕಳನ್ನ ಸಾಕೊಂಡು ಏನು ಹೇಳ್ತಾ ಇದೆಯಮ್ಮ? ಬಬ್ಲು ನನ್ನ ಮಗನೇ ಅಮ್ಮ. ಅದಕ್ಕಮ್ಮ ಹಂಗೆ ಹೇಳ್ತಾ ಇದೆಯಾ? ನಿಂಗಂತ ಒಂದು ಮಗು ಬೇಕು ಅಂತ? ಬಬ್ಲು ನನ್ನ ಮಗನೇ, ಅವ್ನು ನನ್ನ ಮಗನೇ ಅಮ್ಮ. ಅಮ್ಮ, ಏನೇನೋ ಮಾತಾಡ್ಬೇಡಮ್ಮ, ನಂಗೆ ಭಯ ಆಗ್ತೈತೆ. ಬಬ್ಲು ನನ್ನ ಮಗನೇ ಅಮ್ಮ. ಇವಾಗ ನನಗೆ ಮಗು ಬೇಡಮ್ಮ, ಇದನ್ನು ತೆಗೆಸ್ಬಿಡಮ್ಮ. ಬಬ್ಲೂನ ಬಿಟ್ಟು ನಾನು ಇರಲ್ಲಮ್ಮ, ಅವನೇ ನನ್ನ ಪ್ರಪಂಚಮ್ಮ. ನಿನ್ನ ರಾಣಿ ಥರ ಸಾಕಿದ್ನಲ್ಲಮ್ಮ ನಾನು, ರಾಣಿ ಥರ ಸಾಕಿದ್ದೆ. ನಿನ್ನ ಜೀವನ ನಿನ್ನ ಕೈಯಾರ ನೀನೇ ಹಾಳು ಮಾಡ್ಕೊಂಬಿಟ್ಟೆ. ಒಂಥರ ಒಡೆದೋಗಿರೋ ಕನ್ನಡಿ ಥರ ಆಗೋಯ್ತು ನಿನ್ನ ಜೀವನ. ನನಗೇನು ಮಾಡಬೇಕಂತ ದಿಕ್ಕೇ ತೋರಿಸ್ತಾ ಇಲ್ಲಮ್ಮ. ಒಡೆದೋಗಿರೋ ಕನ್ನಡಿ ಆಗೋಗೈತೆ ನಿನ್ನ ಜೀವನ. ಅದ್ರ ಮತ್ತೆ ಜೋಡ್ಸೋಕ್ಕೆ ಸಾಧ್ಯವೇ ಇಲ್ಲ. ನೀನೇ ಅಮ್ಮ ನಿನ್ನ ಜೀವನ ಹಾಳು ಮಾಡ್ಕೊಂಡಿದ್ದು, ನೀನೇ ಹಾಳು ಮಾಡ್ಕೊಂಡಿದ್ದು. ನಾನು ಇನ್ನೇನು ಮಾಡಲಿ ಹೇಳು? ನೀನೇ ಹಾಳು ಮಾಡ್ಕೊಂಡೆ ನಿನ್ನ ಜೀವನನ. ಯಾಕಮ್ಮ ಏನೇನೋ ಮಾತಾಡ್ತಾ ಇದೆಯಾ? ಏನಾಯ್ತಮ್ಮ? ಅಮ್ಮ ಹೇಳಮ್ಮ, ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಅಲ್ಲಮ್ಮ, ನಾನೇ ಬಂಗಾರದಂಥ ಗಂಡು ನೋಡಿ ಮದುವೆ ಮಾಡ್ತಾ ಇದ್ನಲ್ಲ, ಅಷ್ಟು ಬೇಗ ಅವನಿಂದ ಹೋಗ್ಬೇಕಾಗಿತ್ತೇನಮ್ಮ? ಅವನಿಂದ ಹೋಗ್ಬೇಕಾಗಿತ್ತಾ? ಇವಾಗ ಇವ್ರನ್ನ ಮದುವೆ ಆಗಬೇಕಾಗಿತ್ತಾ? ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಬಿಟ್ಟಮ್ಮ. ಯಾಕೆ ಸಂಗೀತ ಹಿಂಗೆಲ್ಲ ಮಾಡ್ಕೊಂಡೆ? ಹಾಂ, ನಿನಗೇನು ಕಡಿಮೆ ಆಗಿತ್ತು ಅಂತ? ಏನು ಕಡಿಮೆ ಆಗಿತ್ತು? ಅಮ್ಮ, ನಾನು ಮಾಡಿರೋ ತಪ್ಪನ್ನೆಲ್ಲ ಸರಿ ಮಾಡ್ಕೊಬೇಕಂತಾನೆ ಅಲ್ಲಮ್ಮ ಇವ್ರನ್ನ ಮದುವೆ ಆಗಿದ್ದು. ನಾನೆಲ್ಲ ಸರಿ ಮಾಡ್ಕೊಂಡು ಇವಾಗ ಖುಷಿಯಾಗಿದ್ದೀನಮ್ಮ. ಏನೂ ತೊಂದರೆ ಇಲ್ಲಮ್ಮ. ಬಬ್ಲು ಒಬ್ಬನು ಬಂದುಬಿಟ್ರೆ ನಂಗೆ ಸಾಕಮ್ಮ. ಈ ಹೊಟ್ಟೆ ಒಳಗಿರೋ ಮಗುನ ತೆಗೆಸ್ಬಿಟ್ರೆ ನಂಗೆ ಅಷ್ಟೇ ಸಾಕಮ್ಮ. ಹೊಟ್ಟೆ ಒಳಗಿರೋ ಮಗುನ ತೆಗೆಸ್ಬಿಟ್ರೆ ನಿನಗಂತ ಮಗು ಬೇಡನೇ? ಹಾಂ, ಹಿಂಗೆ ಇರ್ತೀಯ ನೀನು? ನಿನಗಂತ ಒಂದು ಮಗು ಬೇಡ? ಅಮ್ಮ, ಬಬ್ಲು ನನ್ನ ಮಗನಮ್ಮ, ನನ್ನ ಮಗನು ಬಬ್ಲು. ಅವನಲ್ಲ, ಅವನೇ ಸಾಕಮ್ಮ. ನನಗೆ ಅವನೇ ಸಾಕು. ಅವನೇ ನನ್ನನ್ನು ಚೆನ್ನಾಗಿ ನೋಡ್ಕೊತಾನಮ್ಮ. ನನ್ನ ಮಗನು ನನ್ನನ್ನು ಚೆನ್ನಾಗಿ ನೋಡ್ಕೊತಾನಮ್ಮ. ಸಾಕಮ್ಮ, ಅವನೊಬ್ಬ ನನಗೆ. ಪಮ್ಮಿ ಸಿಕ್ಕಿದ್ಲಮ್ಮ ನನಗೆ. ಅಮ್ಮ, ಪಮ್ಮಿ ಸಿಕ್ಕಿದ್ಲ? ಅಮ್ಮ, ಪಮ್ಮಿ ಇಲ್ಲಿಲ್ಲಮ್ಮ, ಅಮೇರಿಕನಿಗಿರೋದವಳು. ಅಮ್ಮ, ಏನೇನೋ ಹೇಳ್ಬೇಡ ನೀನು. ಇಲ್ಲಮ್ಮ, ಬಂದವಳು ಇಲ್ಲಿಗೆ. ಮನೆ ಸಿಕ್ಕಿದ್ಲು ನನಗೆ, ಕೇಳಿದ್ಲು ನಿನ್ನ ಬಗ್ಗೆ. ನಾನೇನು ಹೇಳಕ್ಕೆ ಹೋಗಲಿಲ್ಲ. ಮದುವೆಯಾಗಿ ಮುಂಚೆ ಎಲ್ಲಿದ್ಲು ಅಲ್ಲೇ ಅವಳಮ್ಮ, ಜಾಸ್ತಿ ದೂರ ಅಂತ ಹೇಳಿದೆ. ಆಮೇಲೆ ಎಲ್ಲ ವಿಷಯನೂ ಹೇಳಿದ್ಲಮ್ಮ. ಯಾಕಮ್ಮ ಹಿಂಗೆಲ್ಲ ಮಾಡಿಬಿಟ್ಟೆ ನೀನು? ಹಾಂ, ಯಾಕೆ ಹಿಂಗೆಲ್ಲ ಮಾಡಿದೆ? ಪಮ್ಮಿಗೆ ಯಾಕೆ ಮೋಸ ಮಾಡೋಕ್ಕೆ ಹೋಗಿದ್ದು ನೀನು? ಅಮ್ಮ, ಪಮ್ಮಿಗೆ ನಾನೇನು ಮೋಸ ಮಾಡಿಲ್ಲ ಅಮ್ಮ. ಅವಳಿಗೆ ಏನು ಹೇಳ್ಬೇಡಮ್ಮ, ನಾನಿರೋದು. ಅಮ್ಮ, ಅವಳಿಗೆ ಏನು ಹೇಳ್ಬೇಡ. ಅವಳು ಮತ್ತೆ ಬರ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲಮ್ಮ. ಅಲ್ಲೇ ಇರ್ತಾಳೆ ಅಂತ ಅನ್ಕೊಂಡಿದ್ದೆ. ಬಂದ್ಬಿಟ್ಟವಳಮ್ಮ ಪಮ್ಮಿ. ಹ್ಞೂನಮ್ಮ, ಬಂದವಳೆ ಪಮ್ಮಿ. ಎಲ್ಲೋ ಎಷ್ಟೆಷ್ಟು ತೊಗೊಂಡವಳಂತೆ, ಅಲ್ಲವಳಂತೆ ಪಮ್ಮಿ. ಸಂಗೀತ ಬಂದರೆ ನಂಗೆ ಫೋನ್ ಮಾಡಿರಿ ಅಂತ ಹೇಳಿದ್ಲು. ನಾನು ಹೇಳಿದೆ, ಇಲ್ಲಮ್ಮ ಬರಲ್ಲ ಅವಳು, ನಮ್ಮ ಹತ್ರ ಏನು ಹೆಚ್ಚಾಗಿ ಮಾತಾಡಲ್ಲ, ಅದಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟೆ. ಯಾಕಂತಂದರೆ ಅವಳು ಹೇಳಿದ ವಿಷಯ ನೋಡಿದ್ರೆ ಇಲ್ಲಿದೆಯಾ ಅಂತ ಹೇಳೋಕೆ ಮುಂಚೆ ನಿನ್ನೊಂದು ಮಾತು ಕೇಳಬೇಕು ಅಂದ್ಬಿಟ್ಟು ಇಲ್ಲಮ್ಮ ಬರಲ್ಲ ಅಂತ ಹೇಳ್ಬಿಟ್ಟೆ. ಅಮ್ಮ, ಅಮ್ಮ ಬಾ, ಬಬ್ಲುನ ಹುಡ್ಕೊಬಂದ್ಬಿಡ್ತೀನಮ್ಮ ಬೇಗ. ಬಾಮ್ಮ, ಬಬ್ಲು ಎಲ್ಲೂ ಹೋಗೋದು ಬೇಡ, ಅವ್ನು ನನ್ನ ಜೊತೆನೇ ಇರಲಿ. ಬಾಮ್ಮ ಫಸ್ಟ್ ಬಬ್ಲುನ ಮನೆಯೊಳಗೆ ಕರ್ಕೊಂಬಂದ್ಬಿಡೋಣ. ಬಾಗಿಲೆಲ್ಲ ಹಾಕ್ಬಿಡೋಣ, ಯಾರೂ ನಮ್ಮ ಮನೆಗೆ ಬರೋದು ಬೇಡ. ಬಾಮ್ಮ, ಹೋಗೋಣ ಬಾಮ್ಮ. ಏನೋ ಹೋಗಮ್ಮ, ನನಗೆ ನಿಂದೇ ಯೋಚನೆ ಸಂಗೀತ, ನಿಂದೇ ಯೋಚನೆ. ಏನೇನೋ ಆಗೋಗ್ತಾಯಿತ್ತು ನನ್ನ ಜೀವನದಾಗೆ. ಏನು ನಡೀತಾಯಿತ್ತೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಾಯಿಲ್ಲ. ಒಮ್ಮೆ ಸಿಕ್ಕಿದಾಗಿಂದ ನನಗೆ ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ. ನಿನ್ನನ್ನು ಹೆಂಗೆ ಕೇಳೋದು? ನಾಮಕರಣಕ್ಕೆ ಹೋಗ್ತೀನಲ್ಲ, ಅವಾಗ ಯಾರೂ ಇಲ್ದಿದ್ದಾಗ ಪಕ್ಕದಲ್ಲಿ ಕುಳಿಸ್ಕೊಂಡು ಈ ವಿಷಯನೆಲ್ಲ ಕೇಳಬೇಕು ಅಂತ ಅಂದ್ಕೊಂಡೆ. ಅಷ್ಟರೊಳಗೆ ಹಿಂಗಾಗೋಯ್ತು. ಅಮ್ಮ, ನನ್ನ ಪಮ್ಮಿ ಕೈಗೆ ಸಿಕ್ಕಲ್ಲ. ನೀನೇನು ಹೇಳ್ಬೇಡ ಪಮ್ಮಿಗೆ. ನಾನು ಅವಳ ಕೈಗೆ ಸಿಗಲ್ಲಮ್ಮ. ಸಿಗಲ್ಲ ಅಂದರೆ ಸಿಗಲ್ಲ. ಹಂಗಂದ್ರೆ ಆತೈತೇನಮ್ಮ? ಹಾಂ, ಹಂಗಂದ್ರೆ ಆತೈತಾ? ಹಂಗೆಲ್ಲ ಅನ್ಕೂಡ್ದು. ಪಾಪ ಅಲ್ಲ ಅವಳು, ಗಂಡನ ಕಳ್ಕೊಂಡ್ಳು, ತಂದೆ ತಾಯಿನ ಕಳ್ಕೊಂಡ್ಳು, ಯಾರು ಇಲ್ಲದೆ ಇರೋ ಅನಾಥೆ ಆಗ್ಬಿಟ್ಟವಳೆ ಅವಳು ಪಾಪ. ಮುಂದುವರೆಯೋದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.